ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಈ ವಿಶ್ವಸಂಸ್ಥೆ ಅನ್ನುವಂಥದ್ದು ಇದೆಯಲ್ಲ, ಈ ವಿಶ್ವಸಂಸ್ಥೆಯ ಮೌನ ಏಕೆ ಅನ್ನುವಂತಹ ಪ್ರಶ್ನೆ ಇಡೀ ಜಗತ್ತನ್ನ ಕಾಡ್ತಾ ಇದೆ. ಇಸ್ರೇಲ್ ಇರಾನ್ ನಡುವಿನ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಆಗಿದೆ. ಮೂರು ದೇಶಗಳ ಯುದ್ಧದಿಂದ ಇಡೀ ವಿಶ್ವದ ಮೇಲೆಗೆ ಪರಿಣಾಮ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಜಾಗತಿಕ ಸಂದಿಗ್ಧತೆ ಹೊತ್ತಿನಲ್ಲಿ ಈ ವಿಶ್ವಸಂಸ್ಥೆ ಅನ್ನುವಂಥದ್ದು ಏನು ಮಾಡ್ತಾ ಇದೆ? ಯಾಕೆ ಯುದ್ಧವನ್ನ ನಿಲ್ಲಿಸ್ತಾ ಇಲ್ಲ? ಯಾಕೆ ಇರಾನ್, ಇಸ್ರೇಲ್, ಅಮೆರಿಕಾಗಳಿಗೆ ಬುದ್ಧಿ ಹೇಳಿ ಸುಮ್ಮನೆ ಕೂರಪ್ಪ, ಯುದ್ಧ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ? ಈಗ ಕಾಡ್ತಾ ಇರೋ ಪ್ರಶ್ನೆ ಇದು. ವಿಶ್ವಸಂಸ್ಥೆಯ ಕೆಲಸ ಏನು ಅಂತಂದ್ರೆ ಜಾಗತಿಕವಾಗಿ ಶಾಂತಿಯನ್ನ ಕಾಪಾಡುವುದು, ಭದ್ರತೆಯ ವಿಚಾರದಲ್ಲಿ ಹೆಚ್ಚು ನಿಗಾ ವಹಿಸುವುದು. ವಿಶ್ವಸಂಸ್ಥೆ ಈ ಎರಡು ವಿಚಾರಗಳಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತೆ. ಯಾವುದೇ ದೇಶಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಉಂಟಾದಾಗ, ಯುದ್ಧದ ವಾತಾವರಣ ನಿರ್ಮಾಣ ಆದಾಗ ಆ ದೇಶಗಳನ್ನು ವಿಶ್ವಾಸಕ್ಕೆ ತಗೊಂಡು ರಾಜಿ ಮಾಡಿಸಿ ಸುಮ್ಮನೆ ಕೂರಿಸೋದು. ಆದರೆ ಅದು ಆಗ್ತಾನೇ ಇಲ್ಲ. ದೇಶಗಳ ನಡುವೆ ಸಮನ್ವಯ ಮೂಡಿಸೋದು ವಿಶ್ವಸಂಸ್ಥೆಯ ಜವಾಬ್ದಾರಿ. ಕಳೆದ 8 ದಶಕಗಳಿಂದ ಕಾರ್ಯಪ್ರವೃತ್ತ ಆಗಿರೋದು ಈ ವಿಶ್ವಸಂಸ್ಥೆ. ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಯಾಕೆ ವಿಶ್ವಸಂಸ್ಥೆ ನಿರ್ಲಿಪ್ತ ಆಯಿತು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ಬಲವಾದ ಸಂಶಯವೂ ಕೂಡ ಇದೆ. ಯುದ್ಧವನ್ನ ಕೊನೆಗಾಣಿಸೋದಕ್ಕೆ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಲ್ವಾ? ಹಾಗಿದ್ರೆ ವಿಶ್ವಸಂಸ್ಥೆಯ ಮಧ್ಯಪ್ರವೇಶಕ್ಕೆ ವೀಟೋ ಅಡ್ಡಿಯಾಗಿದೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ವೀಕ್ಷಕರೇ. ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್, ಬ್ರಿಟನ್ಗೆ ವೀಟೋ ಪವರ್ ಇದೆ. ಈ 5 ದೇಶಗಳ ಒಪ್ಪಿಗೆ ಇಲ್ಲದೆ ಯಾವುದೇ ರೀತಿಯ ನಿರ್ಣಯ ಆಗಲ್ಲ. ಆದರೆ ವಿಪರ್ಯಾಸ ಏನು ಗೊತ್ತಾ? ಈ ವೀಟೋ ಪವರ್ ಹೊಂದಿರುವಂತಹ ರಾಷ್ಟ್ರಗಳೇ ಈಗ ಹೊಡೆದಾಡ್ತಾ ಇರೋದು. ರಷ್ಯಾ, ಅಮೆರಿಕ ದೇಶಗಳೇ ಸ್ವತಃ ಯುದ್ಧಕ್ಕೆ ಇಳಿದಾಗಿದೆ. ಇನ್ನು ಯಾರಿಗೆ ಹೇಳಬೇಕು? ಹೀಗಾಗಿ ವಿಶ್ವಸಂಸ್ಥೆ ಏನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಆಗ್ತಾ ಇಲ್ಲ. ಯುದ್ಧ ತಡೆಯೋದಕ್ಕೆ ವಿಶ್ವಸಂಸ್ಥೆಯ ಬಳಿ ಸ್ವತಂತ್ರ ಸೈನ್ಯ ಇಲ್ಲ. ಜಗತ್ತು 2 ಭಾಗ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಆರಂಭ ಆಗಿದೆ. ಆ ದೇಶದ ಹತ್ರ ಒಂದಿಷ್ಟು ದೇಶಗಳು, ಈ ದೇಶದ ಹತ್ರ ಒಂದಿಷ್ಟು ದೇಶಗಳು ಬೆಂಬಲ. ಒಂದು ಕಡೆ ಅಮೆರಿಕ ಮತ್ತು ಇನ್ನೊಂದು ಕಡೆ ರಷ್ಯಾ. ಅನಿವಾರ್ಯವಾಗಿ ಮೂಕ ಪ್ರೇಕ್ಷಕ ಆಗಿರುವಂಥದ್ದು ಈ ವಿಶ್ವಸಂಸ್ಥೆ. ಇವನ್ ರಷ್ಯಾ ಉಕ್ರೇನ್ ವಿಚಾರದಲ್ಲಿಯೂ ಕೂಡ ವಿಶ್ವಸಂಸ್ಥೆ ಮಾಡಿದ್ದೇನು? ಎಲ್ಲೆಲ್ಲಿ ಯುದ್ಧಗಳು ನಡೆಯುತ್ತೋ ಆ ಯುದ್ಧದ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ತನ್ನ ಪಾತ್ರವನ್ನು ವಹಿಸಬೇಕು, ಆದರೆ ಮಾಡದೇ ಇಲ್ಲ. ಇದು ಯಾಕೆ ಎನ್ನುವಂಥ ಪ್ರಶ್ನೆ ಯಾವಾಗಲೂ ಕೂಡ ಕಾಡ್ತಾನೆ ಇರುತ್ತೆ. ಈಗ ಮತ್ತೆ ಆ ಪ್ರಶ್ನೆ ಸೃಷ್ಟಿಯಾಗಿದೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಈ ವಿಶ್ವಸಂಸ್ಥೆ ಅನ್ನುವಂಥದ್ದು ಇದೆಯಲ್ಲ, ಈ ವಿಶ್ವಸಂಸ್ಥೆಯ ಮೌನ ಏಕೆ ಅನ್ನುವಂತಹ ಪ್ರಶ್ನೆ ಇಡೀ ಜಗತ್ತನ್ನ ಕಾಡ್ತಾ ಇದೆ. ಇಸ್ರೇಲ್ ಇರಾನ್ ನಡುವಿನ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಆಗಿದೆ. ಮೂರು ದೇಶಗಳ ಯುದ್ಧದಿಂದ ಇಡೀ ವಿಶ್ವದ ಮೇಲೆಗೆ ಪರಿಣಾಮ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಜಾಗತಿಕ ಸಂದಿಗ್ಧತೆ ಹೊತ್ತಿನಲ್ಲಿ ಈ ವಿಶ್ವಸಂಸ್ಥೆ ಅನ್ನುವಂಥದ್ದು ಏನು ಮಾಡ್ತಾ ಇದೆ? ಯಾಕೆ ಯುದ್ಧವನ್ನ ನಿಲ್ಲಿಸ್ತಾ ಇಲ್ಲ? ಯಾಕೆ ಇರಾನ್, ಇಸ್ರೇಲ್, ಅಮೆರಿಕಾಗಳಿಗೆ ಬುದ್ಧಿ ಹೇಳಿ ಸುಮ್ಮನೆ ಕೂರಪ್ಪ, ಯುದ್ಧ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ? ಈಗ ಕಾಡ್ತಾ ಇರೋ ಪ್ರಶ್ನೆ ಇದು. ವಿಶ್ವಸಂಸ್ಥೆಯ ಕೆಲಸ ಏನು ಅಂತಂದ್ರೆ ಜಾಗತಿಕವಾಗಿ ಶಾಂತಿಯನ್ನ ಕಾಪಾಡುವುದು, ಭದ್ರತೆಯ ವಿಚಾರದಲ್ಲಿ ಹೆಚ್ಚು ನಿಗಾ ವಹಿಸುವುದು. ವಿಶ್ವಸಂಸ್ಥೆ ಈ ಎರಡು ವಿಚಾರಗಳಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತೆ. ಯಾವುದೇ ದೇಶಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಉಂಟಾದಾಗ, ಯುದ್ಧದ ವಾತಾವರಣ ನಿರ್ಮಾಣ ಆದಾಗ ಆ ದೇಶಗಳನ್ನು ವಿಶ್ವಾಸಕ್ಕೆ ತಗೊಂಡು ರಾಜಿ ಮಾಡಿಸಿ ಸುಮ್ಮನೆ ಕೂರಿಸೋದು. ಆದರೆ ಅದು ಆಗ್ತಾನೇ ಇಲ್ಲ. ದೇಶಗಳ ನಡುವೆ ಸಮನ್ವಯ ಮೂಡಿಸೋದು ವಿಶ್ವಸಂಸ್ಥೆಯ ಜವಾಬ್ದಾರಿ. ಕಳೆದ 8 ದಶಕಗಳಿಂದ ಕಾರ್ಯಪ್ರವೃತ್ತ ಆಗಿರೋದು ಈ ವಿಶ್ವಸಂಸ್ಥೆ. ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಯಾಕೆ ವಿಶ್ವಸಂಸ್ಥೆ ನಿರ್ಲಿಪ್ತ ಆಯಿತು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ಬಲವಾದ ಸಂಶಯವೂ ಕೂಡ ಇದೆ. ಯುದ್ಧವನ್ನ ಕೊನೆಗಾಣಿಸೋದಕ್ಕೆ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಲ್ವಾ? ಹಾಗಿದ್ರೆ ವಿಶ್ವಸಂಸ್ಥೆಯ ಮಧ್ಯಪ್ರವೇಶಕ್ಕೆ ವೀಟೋ ಅಡ್ಡಿಯಾಗಿದೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ವೀಕ್ಷಕರೇ. ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್, ಬ್ರಿಟನ್ಗೆ ವೀಟೋ ಪವರ್ ಇದೆ. ಈ 5 ದೇಶಗಳ ಒಪ್ಪಿಗೆ ಇಲ್ಲದೆ ಯಾವುದೇ ರೀತಿಯ ನಿರ್ಣಯ ಆಗಲ್ಲ. ಆದರೆ ವಿಪರ್ಯಾಸ ಏನು ಗೊತ್ತಾ? ಈ ವೀಟೋ ಪವರ್ ಹೊಂದಿರುವಂತಹ ರಾಷ್ಟ್ರಗಳೇ ಈಗ ಹೊಡೆದಾಡ್ತಾ ಇರೋದು. ರಷ್ಯಾ,
ಅಮೇರಿಕಾ ದೇಶಗಳೇ ಸ್ವತಃ ಯುದ್ಧಕ್ಕೆ ಇಳಿದಾಗಿದೆ. ಇನ್ನು ಯಾರಿಗೆ ಹೇಳಬೇಕು? ಹೀಗಾಗಿ ವಿಶ್ವಸಂಸ್ಥೆ ಏನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಆಗ್ತಾ ಇಲ್ಲ. ಯುದ್ಧ ತಡೆಯೋದಕ್ಕೆ ವಿಶ್ವಸಂಸ್ಥೆಯ ಬಳಿ ಸ್ವತಂತ್ರ ಸೈನ್ಯ ಇಲ್ಲ. ಜಗತ್ತು ಎರಡು ಭಾಗ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಆರಂಭ ಆಗಿದೆ. ಆ ದೇಶದ ಹತ್ರ ಒಂದಿಷ್ಟು ದೇಶಗಳು, ಈ ದೇಶದ ಹತ್ರ ಒಂದಿಷ್ಟು ದೇಶಗಳು ಬೆಂಬಲ, ಒಂದು ಕಡೆ ಅಮೇರಿಕಾ ಮತ್ತು ಇನ್ನೊಂದು ಕಡೆ ರಷ್ಯಾ. ಅನಿವಾರ್ಯವಾಗಿ ಮೂಕ ಪ್ರೇಕ್ಷಕ ಆಗಿರುವಂಥದ್ದು ಈ ವಿಶ್ವಸಂಸ್ಥೆ. ಇವನ್ ರಷ್ಯಾ ಉಕ್ರೇನ್ ವಿಚಾರದಲ್ಲಿಯೂ ಕೂಡ ವಿಶ್ವಸಂಸ್ಥೆ ಮಾಡಿದ್ದೇನು? ಎಲ್ಲೆಲ್ಲಿ ಯುದ್ಧಗಳು ನಡೆಯುತ್ತೋ ಆ ಯುದ್ಧದ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ತನ್ನ ಪಾತ್ರವನ್ನು ವಹಿಸಬೇಕು, ಆದರೆ ಮಾಡದೇ ಇಲ್ಲ. ಇದು ಯಾಕೆ ಎನ್ನುವಂಥ ಪ್ರಶ್ನೆ ಯಾವಾಗಲೂ ಕೂಡ ಕಾಡ್ತಾನೆ ಇರುತ್ತೆ. ಈಗ ಮತ್ತೆ ಆ ಪ್ರಶ್ನೆ ಸೃಷ್ಟಿಯಾಗಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಈ ವಿಶ್ವಸಂಸ್ಥೆ ಅನ್ನುವಂಥದ್ದು ಇದೆಯಲ್ಲ, ಈ ವಿಶ್ವಸಂಸ್ಥೆಯ ಮೌನ ಏಕೆ ಅನ್ನುವಂತಹ ಪ್ರಶ್ನೆ ಇಡೀ ಜಗತ್ತನ್ನ ಕಾಡ್ತಾ ಇದೆ. ಇಸ್ರೇಲ್ ಇರಾನ್ ನಡುವಿನ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಆಗಿದೆ. 3 ದೇಶಗಳ ಯುದ್ಧದಿಂದ ಇಡೀ ವಿಶ್ವದ ಮೇಲೆಗೆ ಪರಿಣಾಮ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಜಾಗತಿಕ ಸಂದಿಗ್ಧತೆ ಹೊತ್ತಿನಲ್ಲಿ ಈ ವಿಶ್ವಸಂಸ್ಥೆ ಅನ್ನುವಂಥದ್ದು ಏನು ಮಾಡ್ತಾ ಇದೆ? ಯಾಕೆ ಯುದ್ಧವನ್ನ ನಿಲ್ಲಿಸ್ತಾ ಇಲ್ಲ? ಯಾಕೆ ಇರಾನ್, ಇಸ್ರೇಲ್, ಅಮೆರಿಕಾಗಳಿಗೆ ಬುದ್ಧಿ ಹೇಳಿ ಸುಮ್ಮನೆ ಕೂರಪ್ಪ, ಯುದ್ಧ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ? ಈಗ ಕಾಡ್ತಾ ಇರೋ ಪ್ರಶ್ನೆ ಇದು. ವಿಶ್ವಸಂಸ್ಥೆಯ ಕೆಲಸ ಏನು ಅಂತಂದ್ರೆ ಜಾಗತಿಕವಾಗಿ ಶಾಂತಿಯನ್ನ ಕಾಪಾಡುವುದು, ಭದ್ರತೆಯ ವಿಚಾರದಲ್ಲಿ ಹೆಚ್ಚು ನಿಗಾ ವಹಿಸುವುದು. ವಿಶ್ವಸಂಸ್ಥೆ ಈ 2 ವಿಚಾರಗಳಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತೆ. ಯಾವುದೇ ದೇಶಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಉಂಟಾದಾಗ, ಯುದ್ಧದ ವಾತಾವರಣ ನಿರ್ಮಾಣ ಆದಾಗ ಆ ದೇಶಗಳನ್ನು ವಿಶ್ವಾಸಕ್ಕೆ ತಗೊಂಡು ರಾಜಿ ಮಾಡಿಸಿ ಸುಮ್ಮನೆ ಕೂರಿಸೋದು. ಆದರೆ ಅದು ಆಗ್ತಾನೇ ಇಲ್ಲ. ದೇಶಗಳ ನಡುವೆ ಸಮನ್ವಯ ಮೂಡಿಸೋದು ವಿಶ್ವಸಂಸ್ಥೆಯ ಜವಾಬ್ದಾರಿ. ಕಳೆದ 8 ದಶಕಗಳಿಂದ ಕಾರ್ಯಪ್ರವೃತ್ತ ಆಗಿರೋದು ಈ ವಿಶ್ವಸಂಸ್ಥೆ. ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಯಾಕೆ ವಿಶ್ವಸಂಸ್ಥೆ ನಿರ್ಲಿಪ್ತ ಆಯಿತು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ಬಲವಾದ ಸಂಶಯವೂ ಕೂಡ ಇದೆ. ಯುದ್ಧವನ್ನ ಕೊನೆಗಾಣಿಸೋದಕ್ಕೆ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಲ್ವಾ? ಹಾಗಿದ್ರೆ ವಿಶ್ವಸಂಸ್ಥೆಯ ಮಧ್ಯಪ್ರವೇಶಕ್ಕೆ ವೀಟೋ ಅಡ್ಡಿಯಾಗಿದೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ವೀಕ್ಷಕರೇ. ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್, ಬ್ರಿಟನ್ಗೆ ವೀಟೋ ಪವರ್ ಇದೆ. ಈ 5 ದೇಶಗಳ ಒಪ್ಪಿಗೆ ಇಲ್ಲದೆ ಯಾವುದೇ ರೀತಿಯ ನಿರ್ಣಯ ಆಗಲ್ಲ. ಆದರೆ ವಿಪರ್ಯಾಸ ಏನು ಗೊತ್ತಾ? ಈ ವೀಟೋ ಪವರ್ ಹೊಂದಿರುವಂತಹ ರಾಷ್ಟ್ರಗಳೇ ಈಗ ಹೊಡೆದಾಡ್ತಾ ಇರೋದು. ರಷ್ಯಾ, ಅಮೇರಿಕಾ ದೇಶಗಳೇ ಸ್ವತಃ ಯುದ್ಧಕ್ಕೆ ಇಳಿದಾಗಿದೆ. ಇನ್ನು ಯಾರಿಗೆ ಹೇಳಬೇಕು? ಹೀಗಾಗಿ ವಿಶ್ವಸಂಸ್ಥೆ ಏನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಆಗ್ತಾ ಇಲ್ಲ. ಯುದ್ಧ ತಡೆಯೋದಕ್ಕೆ ವಿಶ್ವಸಂಸ್ಥೆಯ ಬಳಿ ಸ್ವತಂತ್ರ ಸೈನ್ಯ ಇಲ್ಲ. ಜಗತ್ತು ಎರಡು ಭಾಗ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಆರಂಭ ಆಗಿದೆ. ಆ ದೇಶದ ಹತ್ರ ಒಂದಿಷ್ಟು ದೇಶಗಳು, ಈ ದೇಶದ ಹತ್ರ ಒಂದಿಷ್ಟು ದೇಶಗಳು ಬೆಂಬಲ, ಒಂದು ಕಡೆ ಅಮೇರಿಕಾ ಮತ್ತು ಇನ್ನೊಂದು ಕಡೆ ರಷ್ಯಾ. ಅನಿವಾರ್ಯವಾಗಿ ಮೂಕ ಪ್ರೇಕ್ಷಕ ಆಗಿರುವಂಥದ್ದು ಈ ವಿಶ್ವಸಂಸ್ಥೆ. ಇವನ್ ರಷ್ಯಾ ಉಕ್ರೇನ್ ವಿಚಾರದಲ್ಲಿಯೂ ಕೂಡ ವಿಶ್ವಸಂಸ್ಥೆ ಮಾಡಿದ್ದೇನು? ಎಲ್ಲೆಲ್ಲಿ ಯುದ್ಧಗಳು ನಡೆಯುತ್ತೋ ಆ ಯುದ್ಧದ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ತನ್ನ ಪಾತ್ರವನ್ನು ವಹಿಸಬೇಕು, ಆದರೆ ಮಾಡದೇ ಇಲ್ಲ. ಇದು ಯಾಕೆ ಎನ್ನುವಂಥ ಪ್ರಶ್ನೆ ಯಾವಾಗಲೂ ಕೂಡ ಕಾಡ್ತಾನೆ ಇರುತ್ತೆ. ಈಗ ಮತ್ತೆ ಆ ಪ್ರಶ್ನೆ ಸೃಷ್ಟಿಯಾಗಿ